ಪ್ರೀತಿಯ ಸ್ನೇಹಿತರೆ, ಹೆಸರು ಕಾಳು, ನುಗ್ಗೆ ಸೊಪ್ಪು ಮತ್ತು ಬದನೆಕಾಯಿ ಹಾಗೆ ಹುಳಿ ಮಾವಿನಕಾಯಿ ಹಾಕಿ ಮಾಡಿರ್ತಕ್ಕಂಥ ರುಚಿಕರವಾದ ಹುಳಿ ವಿಧಾನವನ್ನು ನೀವು ಮಾಡ್ಕೋಬೇಕಾ? ಹಾಗಿದೆ ತಡೆಯಾತಕ್ಕೆ ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಬನ್ನಿ, ತಡೆಯಾತಕ್ಕೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಾನು ನೆನ್ನೆ ರಾತ್ರಿಯೇ ಇವತ್ತು ಹುಳಿ ಮಾಡಬೇಕು ಅಂತ 300 ಗ್ರಾಮಷ್ಟು ಹೆಸರು ಕಾಳನ್ನು ನೆನೆಸಿಟ್ಕೊಂಡಿದ್ದೆ. ಆ ಹೆಸರು ಕಾಳು ಜೊತೆಗೆ ಸ್ವಲ್ಪ ನುಗ್ಗೆ ಸೊಪ್ಪನ್ನ ಹಾಕಿದ್ದೀನಿ. ಒಂದು 3ರಿಂದ 4 ದಪ್ಪದು ಗುಂಡು ಬದನೆಕಾಯಿನ ಎಲ್ಲನೂ ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ, ಈಗ ಅದು ಸಂಪೂರ್ಣ ಕೂಗಿದೆ. ಇದ್ರ ಜೊತೆಗೆ ನಾನು ಒಂದು 5 ಹಸಿಮೆಣಸಿನ್ಕಾಯಿನೂ ಸಹ ಹಾಕಿ ಕೂಗಿಸ್ಕೊಂಡಿದ್ದೆ. ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಒಂದೇ ವಿಷಲ್ಗೆ ಎಲ್ಲ ಚೆನ್ನಾಗಿ ಬೆಂದು ಕದ್ರೋಗಿದೆ. ನುಗ್ಗೆ ಸೊಪ್ಪು, ಬದನೆಕಾಯಿ ಎಲ್ಲ ನೀವು ನೋಡ್ತಾ ಇರ್ಬೋದು. ಈಗ ಸಾರಿಗೆ ರುಬ್ಬೋಣ. ಈ ರುಬ್ಬಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ, ನೋಡಿ, ಒಂದು ಸಣ್ಣ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹಾಗೆ ಈ ಬೆಂದಿರ್ತಕ್ಕಂಥ ಕಾಳನ್ನೇ ಈ ಸೌಟಲ್ಲಿ 2.5 ಸೌಟಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ಈರುಳ್ಳಿ ಗೆಂಡೆ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. 2 ಹುಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ನಮ್ಮ ಮನೆಯ ಖಾರದ ಪುಡಿ, ಈ ಖಾರದ ಪುಡಿ ಹಾಕ್ಕೊತೀನಿ. ಹಾಕ್ಕೊಂಡು ಈ ತೆಂಗಿನಕಾಯಿ ಹಾಕ್ಕೊಂಡು ಅಡಿಗೆ ಅರಶಿನ ಹಾಕಿ ಬೇಳೆ ಬೇಯಿಸಿದ, ಅಂದರೆ ಆ ಕಾಳು ಬೇಯಿಸಿದ ಈ ಕಟ್ಟಿನಲ್ಲೇ ನುಣ್ಣಗೆ ರುಬ್ಕೊತೀನಿ. ಎಕ್ಸ್ಟ್ರಾ ನೀರು ಹಾಕೋಲ್ಲ. ಬೈ ಚಾನ್ಸ್ ನಿಮಗೆ ಗಟ್ಟಿ ಆಯಿತು ಅಂದರೆ ಇಲ್ಲಿ ಹುಣಸೆ ಹುಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊಂಡು ರುಬ್ಕೊತೀನಿ. ಇಲ್ಲಿ ಮಾತ್ರ ಮಾಮೂಲಿ ನೀರನ್ನು ನಾನು ಬಳಸೋಕ್ಕೆ ಹೋಗಲ್ಲ. ಈ ನುಣ್ಣಗೆ ರುಬ್ಕೊಂಡು ನಂತರ ಬರ್ತೀನಿ. ಮುಂದೆ ಸಾರು ವಿಧಾನ ಮಾಡೋದನ್ನು ನಾನು ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ, ಎಲ್ಲವನ್ನು ಹಾಕ್ಕೊಂಡು ನಾನು ಬೇಯಿಸಿದ್ದಂಥ ಹಸಿಮೆಣಸಿನ್ಕಾಯಿನೂ ಸಹ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಈ ಕಟ್ಟನ್ನ ಸ್ವಲ್ಪನೇ ಹಾಕಿ ನುಣ್ಣಗೆ ರುಬ್ಕೊಂಬಂದ್ಬಿಡ್ತೀನಿ. ಸ್ನೇಹಿತರೆ, ನೋಡಿ, ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ನಾನು ತಗೊಂಡಿದ್ದಂಥ ಬೇಳೆ ಅಂದರೆ ಕಾಳಿನ ಕಟ್ಟು ಸಾಕಾಗಲಿಲ್ಲ. ಈ ಹುಣಸೆ ಹುಳಿನ ಬಿಟ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇಲ್ಲಿ ನಾನು ಹುರಿಗಡಲೆನ ಸೇರಿಸಿಲ್ಲ, ತೋರಿಸಿದ್ದೀನಿ ನಿಮಗೆ ಮುಂಚೆನೇ. ಈಗಲೂ ಹೇಳ್ತಾ ಇದ್ದೀನಿ, ಬರೀ ಬೇಯಿಸಿರ್ತಕ್ಕಂಥ ಕಾಳನ್ನು ಹಾಕ್ಕೊಂಡು ರುಬ್ಬಿರೋದು. ಈ ಥರ ಪದಾರ್ಥಗಳನ್ನ ಹಾಕ್ಕೊಂಡು ನೀವು ಬೇಕಾದರೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಗರಂ ಮಸಾಲಗಳು, ಹುರಿಗಡ್ಡೆ ಎಲ್ಲ ಹಾಕ್ಕೊಂಡು ರುಬ್ಕೋಬೋದು, ಏನು ಅಭ್ಯಂತರ ಇಲ್ಲ. ನಾನು ನಮ್ಮ ಮನೆಯಲ್ಲಿ ಮಾಡೋ ವಿಧಾನದಂತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ನೋಡಿ, ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದು ಸಾರು ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ 3 ಸ್ಪೂನು ನಂದಿನಿ ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು 2 ಸ್ಪೂನು ಪರಿಶುದ್ಧವಾದ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಇದು ಬಿಸಿ ಆಗಲಿ. ಸ್ನೇಹಿತರೆ, ನೋಡಿ, ಈಗ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾದು ಬಂದಿದೆ. ತುಪ್ಪ ಎಣ್ಣೆ 2 ಕಾದು ಬಂದಿದೆ. ಸಾಸಿವೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಅದು ಚಿಟಪಟ ಅಂತ ಸಿಡಿಲಿ. ಸ್ನೇಹಿತರೆ, ನೋಡಿ, ಚಿಟಪಟ ಅಂತ ಸಿಡಿತಾ ಇದೆ. ಈಗ ನಾನೇನು ಮಾಡ್ತೀನಿ ಅಂದರೆ, ನೋಡಿ, ಒಂದು 3 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಒಂದು 4 ಸಣ್ಣದ ಹುಳಿ ಟೊಮೊಟೊಯನ್ನು ಹೆಚ್ಕೊಂಡಿದ್ದೀನಿ. ಮೊದಲು ಈರುಳ್ಳಿಯನ್ನು ಹಾಕಿ ಬಾಡಿಸ್ಕೊತೀನಿ. ಸ್ನೇಹಿತರೆ, ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು 6 ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಸಹ ಮಿಕ್ಸ್ ಮಾಡ್ಕೊತೀನಿ. ಸ್ನೇಹಿತರೆ, ನೋಡಿದ್ರಲ್ಲ, ಈರುಳ್ಳಿ ಹಸಿ ವಾಸನೆ ಹೋಗಿ ಸ್ವಲ್ಪ ಬೆಂದು ಬಂತು. ಈಗ ಟೊಮೆಟೊನ ಹಾಕ್ಕೋತಾ ಇದ್ದೀನಿ. ಹೀಗೆ ಇದ್ರ ಜೊತೆಗೇ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಬಾಡಿಸ್ಕೊಂಬಿಡೋಣ ಚೆನ್ನಾಗಿ. ಸ್ನೇಹಿತರೆ, ನೋಡಿ, ಒಂದು 7 ಈ ಸೈಜ್ನ ಹುಳಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಈಗ ಇದನ್ನು ತೊಳೆದು ಹೆಚ್ಕೊತೀನಿ ಚೆನ್ನಾಗಿ. ಸ್ವಲ್ಪ ದಪ್ಪಕ್ಕೆ ಹೆಚ್ಕೊಳ್ಳೋಣ. ಸ್ನೇಹಿತರೆ, ನೋಡಿ, ಎಲ್ಲ ಬಾಡಿ ಬಂದಿದೆ. ಈಗ ನಾನು ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಇಲ್ಲಿಗೆ ಸಂಪೂರ್ಣ ಬಗ್ಗಿಸ್ಕೊಂಡ್ಬಿಡ್ತೀನಿ. ಸ್ನೇಹಿತರೆ, ನೋಡಿ, ಮಸಾಲೆ ಎಲ್ಲ ರುಬ್ಬಿರೋದು ಹಾಕಿದ್ದೀನಿ. ಈಗ ನಾನು ಇದನ್ನು ಸಂಪೂರ್ಣ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಕುದಿ ಬರಲಿ. ಸ್ನೇಹಿತರೆ, ನೋಡಿ, ಒಂದು ಕುದಿ ಬರ್ತಾಯಿದೆ ಸಣ್ಣಗೆ. ಈಗ ನಾನು ಹುಳಿ ಮಾವಿನಕಾಯಿ ಹೆಚ್ಕೊಂಡಿದ್ದೀನಲ್ಲ, ಇದನ್ನು ಹಾಕ್ತೀನಿ. ಇದನ್ನೇನು ಬೇಯಿಸ್ಕೊಳ್ಳೋದು ಬೇಡ ಇದರಲ್ಲಿ. ಇದು ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಬೇಗ ಬೆಂದೋಗ್ಬಿಡುತ್ತೆ. ಸಾರು ಕುದಿಬೇಕಾದ್ರೇ ಇದು ಬೆಂದ್ಕೊಂಬಿಡುತ್ತೆ. ಸ್ನೇಹಿತರೆ, ಈಗ ನಾನು ಪುಡಿ ಹಿಂಗನ್ನ ಉದುರಿಸ್ಕೊತಾ ಇದ್ದೀನಿ. ಸ್ನೇಹಿತರೆ, ನೋಡಿ, ಇಲ್ಲಿ ಸಾರನ್ನ ಈಗ ಕುದಿಯೋಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾನೇನು ಮತ್ತೆ ಒಗ್ಗರಣೆ ಕೊಡೋ ಹಾಗಿಲ್ಲ, ಎಲ್ಲ ಮೊದಲೇ ರೆಡಿ ಮಾಡ್ಕೊಂಡಿರೋದ್ರಿಂದ ಈಗ ಇದು ಕುದಿ ಬಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ರೆಡಿ ಆಯಿತು. ರುಚಿಕರವಾದ ಹೆಸರು ಕಾಳು
ನುಗ್ಗೆ ಸೊಪ್ಪು, ಬದನೆಕಾಯಿ, ಹುಳಿ ಮಾವಿನಕಾಯಿ ಹಾಕಿರೋ ರುಚಿಕರವಾದ ಹುಳಿ. ನೋಡಿ, ಇದು ಕುದೀತಾನೆ ಇಲ್ಲಿ ಈ ಮಾವಿನಕಾಯಿನೂ ಬೆಂದೋಗ್ಬಿಡುತ್ತೆ. ಸಪ್ರೇಟಾಗಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗಿಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಕುದಿ ಬಂದಮೇಲೆ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಸಾರು ಅಂದರೆ ನಾವು ಹುಳಿ ಅಂತ ಹೇಳ್ತೀವಿ, ಸಾರು ಕುದೀತಾ ಇದೆ. ರುಚಿ ನೋಡಿದೆ ಸಖತ್ತಾಗಿದೆ. ಒಮ್ಮೆ ನೀವು ಈ ರೀತಿ ಹೆಸರು ಕಾಳು, ನುಗ್ಗೆ ಸೊಪ್ಪು, ಬದನೆಕಾಯಿ ಮತ್ತು ಈ ಮಾವಿನಕಾಯಿ ಸಿಕ್ಕಿದಲ್ಲಿ ಮಾವಿನಕಾಯಿನ ಹಾಕಿ ಮಾಡಿ, ಮಾವಿನಕಾಯಿ ಸಿಗದೆ ಹೋದರೆ ತೊಂದರೆ ಇಲ್ಲ, ಬಾಕಿ ಪದಾರ್ಥಗಳನ್ನೇ ಹಾಕಿ ಈ ರೀತಿ ರುಚಿಕರವಾದ ಹುಳಿಯನ್ನು ಮಾಡ್ಬೋದು. ಮಾಡ್ಕೊಂಡು ತಿನ್ನಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಈಗ ಇದಕ್ಕೆ ಸ್ಟವ್ ಆಫ್ ಮಾಡಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ರೆಡಿ ಆಯಿತು. ಮುಂಚೆನೇ ಒಗ್ಗರಣೆಗೆ ನಾವು ಇದನ್ನೆಲ್ಲ ಹಾಕ್ಕೊಂಡಿರೋದ್ರಿಂದ ಸಖತ್ತಾಗಿರುತ್ತೆ. ಎಲ್ಲ ಅಡುಗೆಗೂ ಅಂದರೆ ಊಟಕ್ಕೆ, ಚಪಾತಿಗೆ, ರೊಟ್ಟಿಗೆ, ಇಡ್ಲಿಗೆ, ರಾಗಿ ಹಿಟ್ಟಿಗೆ ಎಲ್ಲದಕ್ಕೂ ಸರಿ ಹೊಂದುತ್ತೆ. ಮಾಡ್ಕೊಳ್ಳಿ. ಹೇಗಿತ್ತು ಅಂತ ತಿಳಿಸಿ. ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.